ಇದು ಬೆಳ್ಳುಳ್ಳಿ ಸುಲಿಯುವಂಥ ಒಂದು ಮಿಷಿನು. ಇವಾಗ ಎಷ್ಟೋ ಕಷ್ಟ ಆಗುತ್ತಲ್ಲ ಬೆಳ್ಳುಳ್ಳಿ ಸುಲಿಯೋದಕ್ಕೆ. ಸೊ ಅಂಥವ್ರಿಗೆ ಇದು ಬೆಸ್ಟ್ ಆಗಿದೆ ಅಂತ ಅಂದ್ಕೊಳ್ಬೋದು. ದೊಡ್ಡ ಫ್ಯಾಮಿಲಿ ಆ ಥರ ಏನಾದರೂ ಇದ್ದರೆ ಅಥವಾ ವೀಕ್ಗೆ ಬ್ರೇಕ್ಫಾಸ್ಟ್ ಪ್ಲ್ಯಾನ್ ಮಾಡ್ತಿದ್ರೆ ಅಂಥವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿ. ಇದು ಕೆಳಗಡೆ ಬ್ಲೇಡ್ ಇದೆ, ತಿನ್ನಾಗಿದೆ ಬ್ಲೇಡು. ಈ ಥರ ರೌಂಡ್ ಹಾಕಿದ ತಕ್ಷಣ ರೌಂಡಾಗಿ ಅಲ್ಲಿರುವಂಥ ಪೀಲಿಂಗ್ ಎಲ್ಲ ಇದು ಔಟ್ಸೈಡ್ ಬಂದುಬಿಡುತ್ತೆ. ನೋಡಿ ನಿಮ್ಗೆ ಕಾಣಿಸ್ತಿರುತ್ತೆ ಅನಿಸುತ್ತೆ, ಅರ್ಧ ಪೀಲ್ ಆಗಿದೆ. ಸೊ ಈ ಥರ ವರ್ಕ್ ಆಗುತ್ತೆ ಅದು. ಸೊ ನಾನು ಇವತ್ತು ರಸಮ್ಗೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಿದ್ದೀನಿ. ಹಾಯ್ ಆಲ್, ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ನನ್ನ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದಕ್ಕೆ ಮುಂಚೆ ನನ್ನ ಚಾನಲ್ಗೆ ಏನಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಇರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನನಗೆ ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಇವಾಗ ಸ್ವಲ್ಪ ನೈಟಿಗೆ ರಸಮ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ರಸಮ್ಗೆ ಬೇರೆ ಏನಿಲ್ಲ, ಸಿಂಪಲ್ಲಾಗಿ ಒಂದು ರೈಸು ಬೇಳೆ ರಸಮ್ ಮಾಡ್ಕೊಳ್ಳೋಣ, ಸ್ವಲ್ಪ ಸ್ಪೈಸಿಯಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವೆಲ್ಲ ಏನು ರೆಡಿ ಮಾಡ್ಕೊಳ್ತಿದ್ದೀರಾ, ಏನು ಮಾಡ್ತೀರಾ ಅಂತ ನನಗೂ ತಿಳಿಸಿ. ಲೈಫಲ್ಲಿ ಈ ಕ್ರೈಮ್ ಮಾಡೋದಕ್ಕಿಂತ ಈ ಡಿಮೋಟಿವೇಟ್ ಮಾಡ್ತಾರಲ್ಲ ಅದೇ ದೊಡ್ಡ ಕ್ರೈಮ್ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಯಾಕೆ ಅಂತಂದರೆ ಯಾರಾದರೂ ಏನಾದರೂ ಮಾಡ್ತಿದ್ದಾರೆ ಅಂತ ಅಂದರೆ ಸಾಕು, ಅದನ್ನು ಡಿಮೋಟ್ ಮಾಡೋದಕ್ಕೆ ಅಂತಲೇ ವೆಯ್ಟ್ ಮಾಡ್ತಿರ್ತಾರೆ. ಅವ್ರಿಗೆ ಮಾಡೋಕ್ಕಾಗುತ್ತೋ ಇಲ್ವೋ, ಅದರಲ್ಲಿ ಏನು ಸಿಗುತ್ತೋ ಗೊತ್ತಿಲ್ಲ, ಅದರಲ್ಲಿ ಏನು ನೆಮ್ಮದಿ ಇರುತ್ತೋ ಗೊತ್ತಿಲ್ಲ, ಬಟ್ ಡಿಮೋಟಿವೇಟ್ ಅಂತೂ ಖಂಡಿತ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಡೆಫಿನೆಟ್ಲಿ ಆಗಲ್ಲ ಲೈಫಲ್ಲಿ. ಯಾವ ಥರ ಕ್ರೈಮ್ ಸ್ಟೋರಿಗಳಂತಂದರೆ, ಈ ಏನಕ್ಕೆ ಬೇಕು, ಏನು ಇಷ್ಟು ವರ್ಷ ಕೆಲ್ಸಕ್ಕೆ ಹೋಗಿಲ್ವಾ, ಸಾಕಲ್ವಾ, ದುಡ್ದಿರೋದು ಸಾಕಲ್ವಾ, ಮನೇಲಿ ಮಾಡ್ಕೊಂಡಿರ್ಬೋದಲ್ವಾ. ನಾವು ಮನೇಲೂ ಮಾಡ್ಕೊಳ್ಳೋದು ನಮ್ಗೆ ಗೊತ್ತಿದೆ, ಔಟ್ಸೈಡ್ ಮಾಡ್ಕೊಳ್ಳೋದು ನಮ್ಗೆ ಗೊತ್ತಿದೆ. ಸೊ ಇವಾಗ ಕೆಲವರು ಹೇಳೋರೆಲ್ಲ ಬಂದು ನಮ್ಗೆ ಹಾಕಲ್ಲ. ಸೊ ಅದರಿಂದ ಯಾರಾದರೂ ನಿಮಗೂ ಆ ಥರ ಯಾರಾದರೂ ಹೇಳ್ತಿದ್ರೆ ದಯಮಾಡಿ ಅದನ್ನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇರೋರು ಇರ್ತಾರೆ ಹೌದು ಅಂತ ಅಂದ್ಕೊಂಡು ನಮ್ಮನ್ನು ನಾವೇ ಮೋಟಿವೇಟ್ ಮಾಡ್ಕೋಬೇಕು. ಇವಾಗಿನ ಟೈಮಲ್ಲಿ ಯಾರೂ ನಮ್ಮನ್ನು ಮೋಟಿವೇಟ್ ಮಾಡಿ ಓಕೆ ಫೈನ್ ನೀವು ಚೆನ್ನಾಗಿರಿ ಅಂತ ಹೇಳೋರೆಲ್ಲ ಸಿಕ್ಕಾಬಟ್ಟೆ ಕಡಿಮೆ ಅಂತಲೇ ಹೇಳ್ಬೋದು. ಇನ್ನೊಂದು, ಈ ಜಾತಿ ಭೇದ ಅನ್ನೋದು ಎಷ್ಟು ಮಟ್ಟಿಗೆ ಇವಾಗಿನ ಜನಗಳಿಗೆ ಇವಾಗ ಕೂಡ ಈಗಿನ ಕಾಲಕ್ಕೂ ಎಷ್ಟು ಮೂಢನಂಬಿಕೆ ಇದೆ ಅಂತಂದರೆ, ಈಗ ಎಲ್ಲೋ ಒಂದು ಕಡೆ ಫ್ರೆಂಡ್ಸ್ ಆಗಿರುವಂಥ ಒಂದು ಹುಡುಗಿ ಓಡಾಡೋಂಗಿಲ್ಲ, ನೋಡೋಂಗಿಲ್ಲ, ಮಾತಾಡೋಂಗಿಲ್ಲ. ಬಟ್ ಹೌದು, ಇವಾಗಿನ ಪೇರೆಂಟ್ಸು ತುಂಬ ಸೆಕ್ಯೂರ್ಡಾಗಿ ಯೋಚನೆ ಮಾಡಲೇಬೇಕು. ಬಟ್ ಫ್ರೆಂಡ್ಸ್ ಯಾರು ಅಂತ ತಿಳ್ಕೊಬೇಕಾಗತ್ತೆ. ಆ ಹುಡುಗನ್ನ ನೋಡಿದಂಥ ಹುಡುಗಿ ಕಡೆಯವರು ಬಂದು ಕೇಳ್ತಾರೆ, ಯಾರು ನೀನು, ಯಾರ ಮನೆಯವರು ಅಂತ ಅಂದ್ಬಿಟ್ಟು. ಸೊ ಅವರು ಹೇಳ್ತಾರೆ, ಇಲ್ಲ ನಾವಿಬ್ಬರು ಫ್ರೆಂಡ್ಸ್ ಅಷ್ಟೇ, ಸುಮ್ಮನೆ ನೋಡಿಕೊಂಡು ಮಾತಾಡ್ಕೊಳ್ತಾ ಇದ್ವಿ ಅಂತ. ಬಟ್ ಆದರೂ ಹುಡುಗಿ ಕಡೆ ಇರೋವಂಥ ಬಂದಂಥ ರಿಲೇಟಿವ್ಸು ಕೇಳ್ದಿರಾನೆ ಅವನ್ನ ಕರ್ಕೊಂಡೋಗಿ ಹೊಡೆದು ಚೆನ್ನಾಗಿ ಅವನ ಹತ್ರನೇ ಲೆಟ್ರ್ ಬರೆಸಿ ಟ್ರೈನಿಗೆ ಕೊಟ್ಟು ಸಾಯಿಸ್ಬಿಡ್ತಾರೆ. ಸೊ ಈ ಒಂದು ಅಲಿಗೇಷನ್ಸ್ನ ಯಾಕೆ ಹಾಕಿರ್ತಾರೆ ಅಂದರೆ, ಅವನೇ ಡೆತ್ ನೋಟ್ನ ಬರೆದುಬಿಟ್ಟು ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ ಅಂದ್ಬಿಟ್ಟು ಹಾಕಿರ್ತಾರೆ. ಇದು ನಡೆದಿರೋದು ಒಂದು ಟೆಂಪಲ್ ಹತ್ರ ನಡೆದಿರುತ್ತೆ. ಆ ಟೆಂಪಲಲ್ಲಿ ಒಂದು CCTV ಕ್ಯಾಮ್ರಾದಲ್ಲಿ ಎಲ್ಲ ಪೂರ್ತಿಯಾಗಿ ರೆಕಾರ್ಡ್ ಆಗಿರುತ್ತೆ. ಆ ರೆಕಾರ್ಡ್ ಆಗಿದ್ದ ಸಿಚುವೇಷನಲ್ಲಿ ಈ ಕೇಸ್ನ ಕೂಡ ಮಗನ ಸಾಯಿಸಿರ್ತಾರಲ್ಲ, ಅಂದರೆ ಹುಡುಗನ ತಾಯಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಸೊ ಈ ಕೇಸ್ ಬಗ್ಗೆ ಏನಾದರೂ ಇದೆಯಾ ಅಂತಂದರೆ ಅವನ ಕೈಲೇ ಡೆತ್ ನೋಟ್ ಬರೆಸಿರ್ತಾರೆ. ಸೊ ಆ ಡೆತ್ ನೋಟಲ್ಲಿ ಒಂದು ಕಾಪಿನ ತಗೊಂಡು ಅವರು ಆ ಲೆಟ್ರನ್ನ ಅವ್ನು ಬರೆದಿರ್ತಾನಲ್ಲ, ಆ ಟೈಮಲ್ಲಿ ನೀನು ಬರೆದುಕೊಡು ಅಂತ ಕೇಳುವಾಗ ರಾಂಗಾಗಿ ಬರೆದಿರೋ ಅಂಥ ಒಂದು ಲೆಟ್ರ್ ಇರುತ್ತೆ. ಅಂದರೆ ನಾನೇನು ತಪ್ಪು ಮಾಡಿಲ್ಲ ಅಂತ ಅಂದ್ಬಿಟ್ಟು ಬೈದಲ್ಲಿ ಅವನು ಪ್ರೆಸ್ ಮಾಡಿ ಬರೆದಿರ್ತಾನೆ. ಆ ಲೆಟ್ರ್ ಕೂಡ ಹಾಗೆ ಬಿದ್ದೋಗುತ್ತೆ. ಅಂದರೆ ಆ CCTV ಕ್ಯಾಮ್ರಾದಲ್ಲಿ ಅದು ರೆಕಾರ್ಡ್ ಆಗಿರುತ್ತೆ. ಆ ಲೆಟ್ರನ್ನ ಅವ್ರು ಬಿಸಾಕಿರ್ತಾರೆ, ಅಲ್ಲಿಂದ ಎಳ್ಕೊಂಡೋಗಿ ಅವನ್ನ ಹೊಡೆದಿರ್ತಾರೆ. ಸೊ ಆ ಒಂದು ಲೆಟ್ರು ಅಲ್ಲಿ ಬಿದ್ದಿರೋದನ್ನು ಒಂದು ಮೇನ್ ಕ್ಲೂ ಆಗಿ ಈ ಪೊಲೀಸವ್ರು ಇಟ್ಕೊಂಡಿರ್ತಾರೆ. ಆಮೇಲೆ ಈ ತಾಯಿಗೆ ಏನು ನ್ಯಾಯನೇ ಸಿಗಲ್ಲ, ಅವನೇ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ. ಈ ಕಡೆ ಆ ಹುಡುಗಿನೂ ಕೂಡ ಬೇರೆ ಕಡೆ ಎಲ್ಲೋ ಕಳಿಸ್ಬಿಡ್ತಾರೆ. ಯಾಕೆಂದರೆ ಇಲ್ಲೊಂದು ಮರ್ಡ್ರ್ ಆಗೋಗಿದೆಯಲ್ಲ, ಅವ್ರ ಕಡೆಯವರೇ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಬೇರೆ ಕಡೆ ಕಳಿಸ್ಬಿಡ್ತಾರೆ. ಅದಾದಮೇಲೆ ಆ ಹುಡುಗಿ ತಾಯಿ ಬಂದುಬಿಟ್ಟು
ಮತ್ತೆ ಒಂದು ಕಂಪ್ಲೇಂಟ್ ಮಾಡ್ತಾರೆ. ಆ ಕಂಪ್ಲೇಂಟ್ ಮಾಡಿದ ಸಿಚುವೇಷನಲ್ಲಿ ಅಂದರೆ ಗೊತ್ತಿರೋ ಲಾಯರ್ಗೆ ಒಂದು ಕಂಪ್ಲೇಂಟ್ ಲಾಂಚ್ ಮಾಡಿ ಓಪನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಸೊ ಆಗ ಏನು ಮಾಡ್ತಾರೆ, ಈ ಓಪನ್ ಮಾಡಿ ಪೊಲೀಸವರೆಲ್ಲ ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿರೋರನ್ನ ಕೂಡ ಯಾರೋ ದೇವಸ್ಥಾನಕ್ಕೆ ಬಂದುಬಿಟ್ಟು CC ಕ್ಯಾಮ್ರಾ ಫುಟೇಜ್ ಬೇಕು ಅಂತ ಕೇಳಿದಾಗ CC ಕ್ಯಾಮ್ರಾ ಫುಟೇಜು ಸಿಗಲ್ಲ ಅಂತ ಹೇಳ್ಬಿಟ್ಟು ಟೆಂಪಲ್ ಅವರು ಹೇಳ್ತಾರೆ. ಏನಕ್ಕೆ ಸಿಗಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿ ಇವರೆಲ್ಲ ಇದು ಮಾಡುವಾಗ ಹ್ಯಾಕರ್ನ ಕರ್ಕೊಂಡೋಗಿ ಅಲ್ಲಿರೋಂಥ ಡಾಕ್ಯುಮೆಂಟ್ರಿ ಅಂದರೆ CCTV ಫುಟೇಜನ್ನು ಪೂರ್ತಿಯಾಗಿ ತಗೊಂಡು ಅದನ್ನು ಅವರು ಹ್ಯಾಂಡ್ ಓವರ್ಗೆ ಇಟ್ಕೋತಾರೆ. ಬಟ್ ಆದರೂ ಫುಟೇಜ್ ಮಾತ್ರನೇ ಸಾಕಾಗಲ್ಲ, ಪೂರ್ತಿಯಾಗಿ ಎಲ್ಲಿ ಏನು ಅಂತೆಲ್ಲ ಕ್ಲಿಯರಾಗಿ ಇನ್ವೆಸ್ಟಿಗೇಷನ್ ಮಾಡ್ಕೊಳ್ತಾರೆ. ಇನ್ವೆಸ್ಟಿಗೇಷನ್ ಮಾಡಿ ಆದ ನಂತರ ಅಲ್ಲಿ ಸಿಗುವಂಥ ಲೆಟ್ರನ್ನ ಕೂಡ ಅಲ್ಲಿ ಯಾರು ಇರುತ್ತಲ್ಲ ಅದರಲ್ಲಿರುವಂಥ ಲೆಟ್ರು CCTVಲಿ ಆಗಿರುತ್ತೆ, ಅಂದರೆ ಎಲ್ಲಿ ಬಿದ್ದಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಫೊರೆನ್ಸಿಕ್ಗೆ ಆ ಲೆಟ್ರನ್ನ ಕಳಿಸಿ ಅವನೇ ಬರೆದಿರೋದು ಅಂತ ಹೇಳಿ ಈ ಡೆತ್ ನೋಟ್ ಸುಳ್ಳು, ಅವ್ನು ಫಸ್ಟ್ ಬರೆದಿದ್ನಲ್ಲ ಆ ಲೆಟ್ರೇ ನಿಜ ಅಂತ ಹೇಳಿ ಕೋರ್ಟಲ್ಲಿ ಪ್ರೂವ್ ಮಾಡ್ತಾರೆ. ಸೊ ಆಗ ಯಾರು ತಪ್ಪು ಮಾಡಿರ್ತಾರೋ ಅವನ್ನ ಎಲ್ಲಿ ಸಿಗಾಕೊಂಡು ಬಿಡ್ತಾನೆ ಅಂತ ಅಂದ್ಬಿಟ್ಟು ಬೇರೆಯವರೆಲ್ಲ ಸೇರಿಕೊಂಡು ಅವನ್ನ ಕೂಡ ಸಾಯಿಸ್ಬಿಡ್ತಾರೆ. ಈ ಕಾಲದಲ್ಲಿ ನ್ಯಾಯಕ್ಕೆ ಎಷ್ಟು ಬೆಲೆ ಇದೆ ಅಂತಂದರೆ ಒಂದು ತಪ್ಪಿನ ಮೇಲೆ ಇನ್ನೊಂದು ತಪ್ಪು ಮಾಡ್ಕೊಂಡು ಹೋಗ್ತಾನೆ ಇರುತ್ತೆ. ಸೊ ಈ ಥರ ಕ್ರೈಮ್ಗಳು ನಡೀತಾ ಇರುತ್ತೆ. ಸೊ ಜಾತಿ ಭೇದನ ಸ್ವಲ್ಪ ಕಡಿಮೆ ಮಾಡಿ ಅದರಲ್ಲಿ ಏನಿದೆ ಅಂತ ಕೂಲಂಕುಷವಾಗಿ ನೋಡಿದರೆ ಆ ಹುಡುಗನೂ ಚೆನ್ನಾಗಿರ್ತಿದ್ದ. ಅವನು ತುಂಬ ಬಡ ಕುಟುಂಬದ ಮಗ ಆಗಿರ್ತಾನೆ. ಸೊ ನನಗನ್ಸುತ್ತೆ ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಏನಾದರೂ ಇದ್ರೂ ಮಾತಲ್ಲಿ ಅದನ್ನೆಲ್ಲ ನಡೆಸಬೇಕು. ಕೊಲೆ ಮಾಡೋ ಮಟ್ಟಕ್ಕೆ ಯಾರೂ ಇಳಿಬಾರ್ದು ಅನ್ನೋದು ನನ್ನ ಇಂಟೆನ್ಷನು. ಹೀಗೆ ಮಾತಾಡಿಕೊಂಡು ನನ್ನ ರಸಮ್ ಕೂಡ ರೆಡಿ ಆಗ್ತದೆ. ಸೊ ನಾನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಕ್ಬಿಟ್ಟು ಬೆಳ್ಳುಳ್ಳಿ ಹಾಕಿ ಮತ್ತು ನನ್ನ ಟೊಮೊಟೊ ಮತ್ತು ಬೇಳೆ ಹಾಕಿದ್ದು ಅದನ್ನು ಸ್ವಲ್ಪ ಹಾಕಿ ಮತ್ತು ರುಬ್ಕೊಂಡಿದ್ದಂಥ ಜೀರಿಗೆ ಮೆಣಸು ಅದನ್ನು ಹಾಕಿ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಳ್ತಿದ್ದೀನಿ. ಸೊ ಖಾರಕ್ಕೆ ಸ್ವಲ್ಪ ಒಣಮೆಣ್ಸಿನ್ಕಾಯಿನ ಮುರಿದು ಹಾಕಿದ್ದೆ. ಸೊ ಅಷ್ಟೇ ಸಾಕಾಗುತ್ತೆ. ಸ್ವಲ್ಪ ಹುಣಸೆಹಣ್ಣು ಉಪ್ಪು ಹಾಕ್ಕೊಂಡ್ರೆ ಸಾಕು. ಸೊ ಇದಾಗಿತ್ತು. ಸೊ ನೈಟು ಒಂದು 10 ಗಂಟೆನೇ ಆಗೋಗ್ಬಿಟ್ಟಿತ್ತು. ಸೊ ಎಲ್ಲರೂ ಜೊತೆಲಿ ಊಟ ಮಾಡ್ತಾ ಹಾಗೆ TV ನೋಡಿಕೊಂಡು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಇರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.